ಕರ್ನಾಟಕ ಕಂಡ ಅತಿ ದೀರ್ಘಕಾಲದ ಮುಖ್ಯಮಂತ್ರಿ, ಜನಮನದ ನಾಯಕ, ಜನಪರ ಆಡಳಿತಗಾರ, ಚರಿತ್ರೆ ನಿರ್ಮಿಸಿದ ಕಾಯಕ ಯೋಗಿ, ಸಾಮಾಜಿಕ ನ್ಯಾಯದ ಹರಿಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳು. ಅಹಿಂದ ನಾಯಕರಾಗಿ ಸಮಾಜದ ಸಮಾನತೆ ಕಾಪಾಡಲು ಶ್ರಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೀರ್ಘಾವಧಿ ಪೂರ್ಣಗೊಳಿಸಿದ್ದಾರೆ. ಅವರ ರಾಜಕೀಯ ಹಾಗೂ ಸಾಮಾಜಿಕ ಜೀವನ ಹೀಗೆಯೇ ಹಲವು ದಾಖಲೆಗಳನ್ನು ನಿರ್ಮಿಸಲಿ ಎಂದು ಶುಭ ಹಾರೈಸುತ್ತೇವೆ. ಶುಭ ಕೋರುವರು ವಿ ನಾಗೇನಹಳ್ಳಿ, ವಾರ್ಡ್ ಅಧ್ಯಕ್ಷರು ಡಿ ಮುನಿರಾಮು. ಗಡಗಡನೆ ನಡುಗುವರು ಸಿದ್ದಣ್ಣನ ವೈರಿಗಳು, ಪಕ್ಷಪಾತ ಮಾಡಲಿಲ್ಲ, ಯಾರೆದುರು ಜಗ್ಗಲಿಲ್ಲ. ರಾಜಕೀಯ ಚತುರಧೀರ ಕೋಮುವಾದಿಗೆಂದು ಕಾಲ, ಕರುನಾಡಿನ ಕರ್ಮವೀರ ಗೊಂದಲಗಳ ಪರಿಹಾರ. ನಮ್ಮ ಕರ್ನಾಟಕಕ್ಕೆ ಧೀಮಂತ ನಾಯಕ ಅಂದರೆ ಸಿದ್ದರಾಮಯ್ಯರೇ. ದೇವರಾಜರ್ಸು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಅವರು ಒಳ್ಳೆ ಆಡಳಿತ ಕೊಟ್ಟಿದ್ರು ದೇವರಾಜರ್ಸ್ ಅವರು. ಇವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಇನ್ನು ಮುಂದುವರಿಲಿ 5 ವರ್ಷ ಇವರೇ ಮುಂದುವರಿತಾರೆ. ದೀರ್ಘಕಾಲ ಇವರೇ ಇರ್ತಾರೆ. ಏನೇನು ಕಾರ್ಯಕ್ರಮ? ನಾವು ನಾಟಿ ಕೋಳಿ ಬಿರಿಯಾನಿ ಮಾಡಿಸಿದ್ದೀವಿ 1,500 ಜನಕ್ಕೆ. ಅದನ್ನು ಹಂಚ್ತಾ ಇದ್ದೀವಿ, ಜನ ಖುಷಿ ಪಡಲಿ ಅಂತ ಜನಕ್ಕೆ. ನನ್ನ ಹೆಸರು ಲಕ್ಷ್ಮಣ್ ಸಿ ಎಂ ಅಂತ ಹೇಳಿ ವಾರ್ಡ್ ಸಂಖ್ಯೆ 22ರಲ್ಲಿ BBMPಯಲ್ಲಿ ಸುದೀರ್ಘವಾಗಿ 11 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅಂದ್ರೇ ಈ ನಾಡಿನ ಜ್ಞಾನದ ಶಕ್ತಿ. ನಾವು ಗುತ್ತಿಗೆಕಾರರ ಕೈ ಕೆಳಗಡೆ ಬಾನಸರಾಗಿದ್ದೀವಿ. 3 ತಿಂಗಳಿಗೊಂದು ಬಾರಿ ಸಂಬಳ, 4 ತಿಂಗಳಿಗೊಂದು ಬಾರಿ ಸಂಬಳ ಅಂತ ನಮ್ಮ ಜೀವನವನ್ನು 2014ರಲ್ಲಿ ಗುತ್ತಿಗೆದಾರರ ಕಡೆಯಿಂದ ನಮ್ಮನ್ನು ತೆಗೆದು ನಮಗೆ ಬಯೋಮೆಟ್ರಿಕ್ ಮಾಡಿಕೊಟ್ರು. 14,040 ರೂಪಾಯಿ, 6,000 ರೂಪಾಯಿ ಸಂಬಳಕ್ಕೆ ಬಾನಸರಾಗಿ ಬಾಳದ ನಮಗೆ ಒಂದೇ ಬಾರಿ 14,040 ರೂಪಾಯಿ ಮಾಡಿಕೊಟ್ಟು ನಮ್ಮ ಜೀವಕ್ಕೆ ಒಂದು ಬೆಳಕು ತುಂಬಿದ್ರು. ಇದೇ ಸಿದ್ದರಾಮಯ್ಯ ಮತ್ತೆ 2025ರಲ್ಲಿ ಮೇ ತಿಂಗಳಲ್ಲಿ ನಮ್ಮನ್ನೆಲ್ಲರೂ ಕಾಯಂ ಮಾಡಿದ್ರು. ಇವತ್ತು ನಮ್ಮ ಸಂಬಳ 41,000 ರೂಪಾಯಿ. ಪೌರ ಕಾರ್ಮಿಕರಾಗಿದ್ರು ನಾವು. ನಮ್ಮ ಜೀವನ ಇರೋ ತನಕ ಸಿದ್ದರಾಮಯ್ಯ ಅವರಿಗೆ ನಾವು ಚಿರಋಣಿಗಳು. ಕಾರಣ ಏನಂದರೆ, ಆ ಮಹಾನ್ ಭಾವ ಅನ್ನೋ ಒಬ್ಬ ವ್ಯಕ್ತಿ ನಾಡಲ್ಲಿ ಹುಟ್ಟದೇ ಹೋಗಿದ್ರೆ, ಆ ಮಹಾನ್ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗದೇ ಹೋಗಿದ್ರೆ ನಿಜವಾಗಲೂ ನಮಗೆ ಪೌರ ಕಾರ್ಮಿಕರು ಎಂಬುವವರಿಗೆ ಬೆಳಕಿಲ್ಲ. ನಾವು ಇಂದಿಗೂ ಕತ್ತಲ ಜೀವನದಲ್ಲೇ ಬಾಳ್ತಾ ಇದ್ವಿ. ಗುತ್ತಿಗೆದಾರರು ಕೋಟ್ಯಾರು ರೂಪಾಯಿ ಸಂಪಾದನೆ ಮಾಡ್ಕೊತಾ ಇದ್ರು, ನಾವು ಬಾನಸರಾಗಿ ಉಳ್ಕೊತಾ ಇದ್ವಿ. ಇವತ್ತು ಒಬ್ಬ ವ್ಯಕ್ತಿ ಪುಣ್ಯದಿಂದ ಇವತ್ತು ನಾವೆಲ್ಲರೂ ಬೆಳಕಿನ ಜೀವನ ಬಾಳ್ತಾ ಇದ್ದೀವಿ. ಇವತ್ತು 40,000 ರೂಪಾಯಿ ತಗೊಂಡು ಪೌರ ಕಾರ್ಮಿಕರು ಸಾಲ ಇಳ್ದಾನೆ ಸಂತೋಷವಾಗಿ ಬಾಳ್ತಾರೆ. ಇನ್ನೊಂದು ಸಂತೋಷವಾದ ಸುದ್ದಿ ಏನು ಗೊತ್ತಾ? 3 ತಿಂಗಳಿಗೊಂದು ಬಾರಿ ಪೇಮೆಂಟ್. ಇವಾಗ ನಮಗೆ ತಿಂಗಳು ಪೇಮೆಂಟು. ಇದಕ್ಕಿಂತ ಒಳ್ಳೆ ಭಾಗ್ಯ ನಮ್ಗೆ ಇನ್ನೇನು ಬೇಕು ಹೇಳಿ? ಈ ಮಹಾನ್ ವ್ಯಕ್ತಿಗೆ ಇನ್ನು ಮೇಲೆ ರಾಜ್ಯದಲ್ಲಿ 7 ವರ್ಷ ಮೇಲ್ಪಟ್ಟು ರಾಜಕೀಯದಲ್ಲಿ ಸುದೀರ್ಘವಾಗಿ ಒಬ್ಬ CM ನೋಡೋದು ಅಸಂಭವ. ಆ ಘನತೆ
ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವ್ರಿಗೆ ಮಾತ್ರನೇ ನಾವು ನೋಡಲು ಸಾಧ್ಯ. ಮುಂದೆ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಈ ಮಿಕ್ಕಿರೋ 2.5 ವರ್ಷವೂ ಆ ವ್ಯಕ್ತಿನೇ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿ ಬಡವರಿಗೆ ಇನ್ನೂ ಅನೇಕವಾದ ಒಳ್ಳೆಯ ಕೆಲಸಗಳು ಮಾಡಬೇಕಂತೇಳಿ ಪೌರ ಕಾರ್ಮಿಕರಿಗೆ ನಮ್ಮ ಮನವಿ. ಧನ್ಯವಾದಗಳು. ವಾರ್ಡ್ ಅಧ್ಯಕ್ಷರು ಮುನಿರಾಮಣ್ಣ ಅವರ ಕಡೆಯಿಂದ ಸಿದ್ದರಾಮಯ್ಯ ಅವರಿಗೆ ಇನ್ನೂ 5 ವರ್ಷ ಆಡಳಿತವನ್ನು ಮುಂದುವರಿಸಲಿ ಅಂತ ಹಾರೈಸ್ತೇವೆ.